Hi, very good morning. In previous class, we learned about relation between coefficient of polynomials and zeros of the polynomials. ಸೊ ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ನ ಯೂಸ್ ಮಾಡಿಕೊಂಡು ಅದಕ್ಕೆ ರಿಲೇಷನ್ಸ್ಗಳನ್ನ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಕೋಎಫಿಷಿಯೆಂಟ್ಸ್ ಮತ್ತು ಜೀರೋಸ್ ಆಫ್ ಪಾಲಿನಾಮಿಯಲ್ಸ್ಗೆ ಯಾವ ರೀತಿ ರಿಲೇಷನ್ಸ್ ಇದೆ ಅಂತ ಕಲ್ತ್ಕೊಂಡಿದ್ದೀವಿ. ಸಮ್ ಆಫ್ ಜೀರೋಸ್ what is the value of sum of zeros? Alpha plus beta is equal to minus b by a. Product of zeros, so alpha into beta is equal to c by a. ಸೊ ಅದನ್ನು ಸೆಂಟೆನ್ಸಲ್ಲೂ ನಾವು ಹೇಳ್ಬೋದು. ಸಮ್ ಆಫ್ ಜೀರೋಸ್ is equal to coefficient of x divided by coefficient of x square. Product of zeros is equal to constant terms divided by coefficient of x square. ಸೊ ಇದು ಸೆಂಟೆನ್ಸಲ್ಲಿ ನಾವು ಅದನ್ನು ಬರಿಬೋದು ಆ್ಯಂಡ್ ರೆಪ್ರೆಸೆಂಟೇಷನ್ ಮಾಡ್ಬೋದು. ಸೊ ಅದೇ ರೀತಿ ನಾವು ಕ್ಯೂಬಿಕ್ ಪಾಲಿನಾಮಿಯಲ್ಸ್ನ ತೊಗೊಂಡ್ರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಅಂದರೆ ಅದು ಹೈಯೆಸ್ಟ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಈಸ್ 3 ಆಗಿರುತ್ತೆ. ಸೊ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ಯೂಬಿಕ್ ಪಾಲಿನಾಮಿಯಲ್ ಹೇಗಿರುತ್ತೆ? ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ax cube plus bx square plus cx plus d ಆಗಿರುತ್ತೆ. ax cube plus bx square plus cx plus d is a standard form of cubic polynomial. So polynomial, the standard form of cubic polynomial, ax cube plus bx square plus cx plus d ಆಗಿರುತ್ತೆ. So a, b, c, d are coefficients. a, b, c, d are coefficients. So ಇಲ್ಲಿ alpha, beta, gamma are zeros of polynomial ಆಗಿರುತ್ತೆ. ಸೊ ಜೀರೋಸ್ನ ನಾವಿಲ್ಲಿ ಆಲ್ಫಾ, ಬೀಟಾ, ಗಾಮಾ ಅಂತ ಡಿನೋಟ್ ಮಾಡ್ತೀವಿ. ಸೊ ಇಲ್ಲೂ ನಮಗೆ 3 ಫಾರ್ಮುಲಾಸ್ ಬರುತ್ತೆ. ಸೊ ಸಮ್ ಆಫ್ ಜೀರೋಸ್, ಸಮ್ ಆಫ್ ದಿ ಪ್ರಾಡಕ್ಟ್ ಆಫ್ ಜೀರೋಸ್ ಟೇಕನ್ 2 at a time ಆ್ಯಂಡ್ ಪ್ರಾಡಕ್ಟ್ ಆಫ್ ಜೀರೋಸ್ ಅಂತ. ಸೊ ಸಮ್ ಆಫ್ ಜೀರೋಸ್ ತೊಗೊಂಡ್ರೆ ಫಸ್ಟ್ ಸಮ್ ಆಫ್ ಜೀರೋಸ್ ಅಂದರೆ ಆಲ್ಫಾ, ಬೀಟಾ ಪ್ಲಸ್ ಗಾಮಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಗಿರುತ್ತೆ. ಮೈನಸ್ ಬಿ ಬೈ ಎ. ಸೊ ಮೈನಸ್ ಬಿ is a coefficient of x square divided by coefficient of x cube ಆಗಿದೆ. coefficient of x square divided by coefficient of x cube ಆಗುತ್ತೆ. then another one, sum of the products of the zeros taken 2 at a time. ಅಂದರೆ ಆಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗಾಮಾ ಪ್ಲಸ್ ಗಾಮಾ ಇಂಟು ಆಲ್ಫಾ ಇಸ್ ಈಕ್ವಲ್ ಟು ಸಿ ಬೈ ಎ ಆಗಿರುತ್ತೆ. ಸಿ ಬೈ ಎ. ಸೊ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದಾದರೆ ನಾವು ಸೆಂಟೆನ್ಸಲ್ಲಿ ಇದನ್ನು coefficient of x divided by coefficient of x cube ಆಗಿರುತ್ತೆ. coefficient of x cube ಆಗಿರುತ್ತೆ.
This is sum of the product of zeros taken 2 at a time. Alpha into beta, beta into gamma, gamma into beta is equal to C by A. Then third one, product of zeros. Product of zeros. Okay, so ಇದನ್ನು ನಾವು ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಅಂತ ಬರಿತೀವಿ. ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ. ಮೈನಸ್ ಡಿ ಬೈ ಎ ಸೆಂಟೆನ್ಸ್ ಬರೆದ್ರೆ ಮೈನಸ್ ಆಫ್ ಕಾನ್ಸ್ಟೆಂಟ್ ಟರ್ಮ್ divided by coefficient of x cube ಆಗುತ್ತೆ. coefficient of x cube ಗೊತ್ತಾಯ್ತಾ ಮಕ್ಕಳೇ? ಸೊ ನೋಡಿ, ಕ್ಯೂಬಿಕ್ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಡಿ. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್. ಸೊ ಎಷ್ಟು ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಎಷ್ಟಿರುತ್ತೋ ಅಷ್ಟೇ zeros ಆಫ್ ಪಾಲಿನಾಮಿಯಲ್ಸ್ ಇರುತ್ತೆ. ಸೊ ದ zeros ಆಫ್ ಪಾಲಿನಾಮಿಯಲ್ಸ್ ಆರ್ ಆಲ್ಫಾ ಬೀಟಾ ಗಾಮಾ ಆಗಿರುತ್ತೆ. ಸಮ್ ಆಫ್ zeros ಅಂದರೆ ಆಲ್ಫಾ ಇಂಟು ಬೀಟಾ, ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಸೊ ಇದನ್ನು ಸೆಂಟೆನ್ಸಲ್ಲಿ ಹೇಳಿದ್ರೆ ಮೈನಸ್ ಆಫ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್ ಆಗಿರುತ್ತೆ. ಆನ್ ದ ಒನ್ ಸಮ್ ಆಫ್ ದಿ ಪ್ರಾಡಕ್ಟ್ ಆಫ್ ದಿ zeros ಟೇಕನ್ 2 at a time ಅಂದರೆ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಇಂಟು ಆಲ್ಫಾ ಇಸ್ ಈಕ್ವಲ್ ಟು ಸಿ ಬೈ ಎ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್ ಆಗುತ್ತೆ. ಪ್ರಾಡಕ್ಟ್ ಆಫ್ zeros ಅಂದರೆ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ ಇಸ್ ಈಕ್ವಲ್ ಟು ಮೈನಸ್ ಆಫ್ ಕಾನ್ಸ್ಟೆಂಟ್ ಟರ್ಮ್ ಡಿವೈಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್ ಆಗಿರುತ್ತೆ. ಈ ಫಾರ್ಮುಲಾಸ್ನ ನಾವು ಪ್ರಾಬ್ಲಮ್ಸ್ ಮಾಡೋಕ್ಕೆ ಯೂಸ್ ಮಾಡಲ್ಲ, ಜಸ್ಟ್ ಎಕ್ಸಾಮ್ ಪರ್ಪೋಸಸ್ಗೆ ಏನಾದ್ರು ಕೇಳಿದ್ರೆ ಮೈಂಡಲ್ಲಿ ಇಟ್ಕೋಬೇಕು. ಕೀಪ್ ಇನ್ ಯುವರ್ ಮೈಂಡ್. ಸೊ ಡಿಯರ್ ಸ್ಟೂಡೆಂಟ್ಸ್, we are learned about relation between coefficients of polynomials and zeros of polynomials. ಸೊ ರಿಲೇಷನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ಸಮ್ ಆಫ್ zeros ಆ್ಯಂಡ್ ಪ್ರಾಡಕ್ಟ್ ಆಫ್ zeros ಅಂತ 2 ರಿಲೇಷನ್ಸ್ಗಳನ್ನ ಕಲ್ತ್ಕೊಂಡಿದ್ದೀವಿ. ಸೊ ಈಗ ಆ 2 ರಿಲೇಷನ್ಸ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಸಮ್ ಆಫ್ zeros ಆ್ಯಂಡ್ ಪ್ರಾಡಕ್ಟ್ ಆಫ್ zerosನ ಯೂಸ್ ಮಾಡಿಕೊಂಡು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಫೈಂಡ್ ಔಟ್ ಮಾಡೋದನ್ನ ಕಲ್ತ್ಕೊಳ್ಳೋಣ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು, ಅದಕ್ಕೆ ಒಂದು ಎಕ್ಸಾಂಪಲ್ಸ್ನ ಕೊಡ್ತೀನಿ ನೋಡಿ. ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ದ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ zeros ಆರ್ 1/4 ಆ್ಯಂಡ್ -1 ರೆಸ್ಪೆಕ್ಟಿವ್ಲಿ. ಸೊ ಇದು ನಿಮ್ಮ ಎಕ್ಸಸೈಸ್ ಪ್ರಾಬ್ಲಮ್ನೇ ಆಗಿರೋದ್ರಿಂದ ಅದನ್ನೇ ಹೇಳ್ಕೊಡ್ತಿದ್ದೀನಿ. ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್. ಏನನ್ನ ಫೈಂಡ್ ಔಟ್ ಮಾಡಬೇಕು ನೀವು? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಈ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫಾರ್ಮಲ್ಲಿ ಈ ಸಮ್ ಆಫ್ zeros ಆ್ಯಂಡ್ ಪ್ರಾಡಕ್ಟ್ ಆಫ್ zeros ವ್ಯಾಲ್ಯೂಸ್ಗಳನ್ನ ಯೂಸ್ ಮಾಡಿಕೊಂಡು ಬರೀಬೇಕು. ಸೊ ನಾವು ಸೊಲ್ಯೂಷನ್, ಸಮ್ ಆಫ್ zeros ಕೊಟ್ಟಿದ್ದಾರೆ ನಿಮಗೆ. ಸಮ್ ಆಫ್ zeros ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1/4 ಅಂತ. ಪ್ರಾಡಕ್ಟ್ ಆಫ್ zeros ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಆಫ್ zeros ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು -1 ಅಂತ. ಸೊ ನಾವು ನಮಗೇನು ಬೇಕು? ದ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬೇಕು. ದ ರಿಕ್ವೈರ್ಡ್, ಸೊ therefore required quadratic polynomial. The required quadratic polynomial is x square minus of
minus of alpha plus beta of x plus alpha into beta. ಸೊ ಇದೊಂದು ಫಾರ್ಮುಲಾ, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಈ ಫಾರ್ಮ್ನ ಯೂಸ್ ಮಾಡಿಕೊಂಡು ನಾವು ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಬರೀಬೋದು. ಸೊ ಇಲ್ಲಿ ನಾವು ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದ್ರೇನು, ಸಮ್ ಆಫ್ ಝೀರೋಸ್. ಈ ಸಮ್ ಆಫ್ ಝೀರೋಸ್ ವ್ಯಾಲ್ಯೂಸ್ನ ನಾವು 1/4 ಏನು ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದರೆ ಪ್ರಾಡಕ್ಟ್ ಆಫ್ ಝೀರೋಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನಮಗೆ -1. ಆ -1 ನೀವು ಏನು ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ದೆನ್ ಡೂ ದ ಸಬ್ಸ್ಟಿಟ್ಯೂಷನ್. ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ, 1/4. ಸಮ್ ಆಫ್ ಝೀರೋಸ್ ವ್ಯಾಲ್ಯೂಸ್ ಎಷ್ಟಿದೆ, 1/4 ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಎಷ್ಟಿದೆ, -1 ಇದೆ, -1. ಸೊ ನಾವು ಎಕ್ಸ್ ಸ್ಕ್ವೇರ್ ಮೈನಸ್ 1/4 ಆಫ್ ಎಕ್ಸ್ ಪ್ಲಸ್ ಇಂಟು -1 ಆಗುತ್ತೆ. ಸೊ ನಾವು ಪಾಲಿನಾಮಿಯಲ್ಸ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕಾದ್ರೆ ವ್ಯಾಲ್ಯೂಸ್ನ ನೋಡಿ, ಡಿನಾಮಿನೇಟರ್ ವ್ಯಾಲ್ಯೂಸ್ನ ನಾವು ಎಲ್ ಸಿ ಎಮ್ ತೊಗೋಬೇಕು. ಸೊ ಎಲ್ ಸಿ ಎಮ್ ತೊಗೊಂಡು ಮಾಡ್ಬೋದು, ಇಲ್ಲಾಂದರೆ 1/4 ಕ್ಯಾನ್ಸಲ್ ಆಗಬೇಕು ಅಂದರೆ ಮಾಡಬೇಕು, ನೀವು ಮಲ್ಟಿಪ್ಲೈ ಬೈ 4 ನ್ಯೂಮರೇಟರ್ ಮಾಡಬೇಕು. ಮಲ್ಟಿಪ್ಲೈ ಬೈ 4 ಇನ್ ನ್ಯೂಮರೇಟರ್ ಮಾಡಬೇಕು. ಅವಾಗ ಏನಾಗುತ್ತೆ, 4 ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1/4 ಎಕ್ಸ್ ಮೈನಸ್ 1, 4ಇಂದ ಮಲ್ಟಿಪ್ಲೈ ಮಾಡಿ, 4x square minus 4/4x minus 4. Then 4x square 4 1s 4 ಆಗುತ್ತೆ. ಸೊ -1x minus 4. So therefore 4x square minus 1x minus 4 is the required polynomial. It's the required polynomial. ಬರ್ತೀವಿ ಮಕ್ಕಳೇ ನೋಡಿ, ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ದ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಆರ್ 1/4 and -1 ರೆಸ್ಪೆಕ್ಟಿವ್ಲಿ. ಸಮ್ ಆಫ್ ಝೀರೋಸ್ ಕೊಟ್ಟಿರ್ತಾರೆ ನಿಮಗೆ ಆಲ್ಫಾ ಪ್ಲಸ್ ಬೀಟಾ 1/4, ಪ್ರಾಡಕ್ಟ್ ಆಫ್ ಝೀರೋಸ್ ಕೊಟ್ಟಿದ್ದಾರೆ ಆಲ್ಫಾ ಇಂಟು ಬೀಟಾ -1. ಸೊ ದೇರ್ಫೋರ್ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ಮ್. ಈ ಫಾರ್ಮ್ನ ನೀವು ಕಲ್ತ್ಕೋಬೇಕು ಚೆನ್ನಾಗಿ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ now is equal to x square minus 1/4 of x plus -1. substitution ಮಾಡಿದ್ದೀವಿ. x square minus 1/4 x minus 1 multiply by 4 in numerator. 4 of x square minus 1/4 x minus 1, 4x square 4 cancel, 1x minus 4. ಸೊ ದೇರ್ಫೋರ್ ನಾವು ಈ ರೀತಿ ಡಿಯಾಮೀಟರ್ಸ್ ಬಂದರೆ ಅದನ್ನು ಎಲ್ ಸಿ ಎಮ್ ತೊಗೊಂಡು ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಬರೀಬೇಕು. 4x square minus 1x minus 4 is a required polynomial. ಸೊ ಇದೇ ರೀತಿ ಇನ್ನೊಂದು ಮೆಥಡ್ ಬರುತ್ತೆ. ಸೊ ಇಲ್ಲಿ ಸಮ್ ಆ್ಯಂಡ್ ಝೀರೋಸ್ ಕೊಟ್ಟಿದ್ದಾರೆ.
The next one ನೋಡಿ, find the quadratic polynomial whose zeros are 4 and -2 respectively ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಝೀರೋಸ್ನ ಕೊಟ್ಟಿದ್ದಾರೆ ಅವರು, ನಾಟ್ ಎ ಸಮ್ ಆ್ಯಂಡ್ ಪ್ರಾಡಕ್ಟ್. ಝೀರೋಸ್ ಸೊಲ್ಯೂಷನ್. ಸೊ ಆಲ್ಫಾ is equal to 4, beta is equal to -2 ಏನು ಕೊಟ್ಬಿಟ್ಟಿದ್ದಾರೆ ನಿಮಗೆ ಇಲ್ಲಿ. ಆಲ್ಫಾ is equal to 4, beta is equal to -2. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಸಮ್ ಆ್ಯಂಡ್ ಪ್ರಾಡಕ್ಟ್ಸ್ನ ಕೊಟ್ಟಿದ್ರು, ಇಲ್ಲಿ ಜೀರೋಸ್ ಆಫ್ ಪಾಲಿನಾಮಿಯಲ್ನ ಕೊಟ್ಟಿದ್ದಾರೆ. ಈ ಜೀರೋಸ್ನ ಪಾಲಿನಾಮಿಯಲ್ಸ್ನ ಯೂಸ್ ಮಾಡಿಕೊಂಡು ನೀವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಸಮ್ ಆಫ್ ಜೀರೋಸ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ವ್ಯಾಲ್ಯೂ ಎಷ್ಟಿದೆ 4 ಪ್ಲಸ್ ಆಫ್ -2. ಸೊ ನಾವು ಆಲ್ಫಾ ಪ್ಲಸ್ ಬೀಟಾ is equal to 4 plus into -2. So alpha plus beta is equal to 2. Same as product of zeros. So alpha into beta equals alpha value 4, beta value -2. So now for 2's are 8 plus into minus. This is alpha into beta. So the next, the same as required quadratic polynomial. Required quadratic polynomial is x square minus alpha plus beta of x plus alpha into beta. ಕಟ್ಟಬೇಕು. x square minus alpha plus beta of x plus alpha into beta. So now equals x square minus alpha plus beta sum ಎಷ್ಟಿದೆ, alpha plus beta sum 2 ಇದೆ, ಸಬ್ಸ್ಟಿಟ್ಯೂಷನ್ ಮಾಡಿ 2 of x plus alpha into beta ವ್ಯಾಲ್ಯೂ ಎಷ್ಟಿದೆ -8. x square minus into plus -2 into x 2x plus into -8. So therefore x square minus 2x minus 8 is a required quadratic polynomial. Required quadratic polynomial. ಗೊತ್ತಾಯ್ತಾ ಮಕ್ಕಳೇ? ಸೊ ಇದು ಟೂ ಮೆಥಡ್ಸಲ್ಲಿ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಇದ್ದೇ ಇರುತ್ತೆ, 1 ಮಾರ್ಕ್ಸಿಗೆ ಆರ್ 2 ಮಾರ್ಕ್ಸಿಗೆ. ಸೊ ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ದ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ನ ಕೊಟ್ಟರೆ ಹೇಗೆ ಮಾಡಬೇಕು, ಫೈಂಡ್ ದ ಕ್ವಾಡ್ರಾಟಿಕ್ ಜೀರೋಸ್ನ ಕೊಟ್ಟರೆ ಓನ್ಲಿ ಜೀರೋಸ್ನ ಕೊಟ್ಟರೆ ಹೇಗೆ ಮಾಡಬೇಕು, ಇವೆರಡೂ ಮೆಥಡ್ಸಲ್ಲೇ ಪ್ರಾಬ್ಲಮ್ಸ್ನ ಕಲ್ತ್ಕೊಳ್ಳಿ. ಸೊ 1 ಮಾರ್ಕ್ಸ್ ಆರ್ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿವಿಷನ್ ಆಫ್ ಆಲ್ಗರಿದಮ್ ಫಾರ್ ಪಾಲಿನಾಮಿಯಲ್ಸ್ ಮಾಡಿ, ಡಿವಿಷನ್ ಆಲ್ಗರಿದಮ್ ಫಾರ್ ಪಾಲಿನಾಮಿಯಲ್ಸ್.